ಕಾಂತಾರ ಸಿನಿಮಾದ ಚಾಮುಂಡಿ ದೈವಕ್ಕೆ ಅಣಕಿಸಿದ ಪ್ರಕರಣ ಹೈಕೋರ್ಟ್ನಲ್ಲಿ ನಟ ರಣವೀರ್ ಸಿಂಗ್ ಅರ್ಜಿ ಇತ್ಯರ್ಥವಾಗಿದೆ. ತನ್ನ ಹೇಳಿಕೆಗೆ ಬೇಷರತ್ ಕ್ಷಮೆ ಯಾಚಿಸಿದ್ದ ರಣವೀರ್ ಸಿಂಗ್ ಹೈಕೋರ್ಟ್ಗೆ ಕ್ಷಮೆಯಾಚನೆಯ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶೀಘ್ರವೇ ಚಾಮುಂಡಿ ಬೆಟ್ಟಕ್ಕೂ ಭೇಟಿ ನೀಡೋದಾಗಿ ಹೇಳಿದ್ದಾರೆ. ಸೊ ಇವತ್ತು ಇದಕ್ಕೊಂದು ಇತ್ಯರ್ಥ ಆಗಿದೆ. ಸೊ ಲಾಸ್ಟ್ ಟೈಮ್ ಅವರು ಅಫಿಡೇವಿಟ್ಟು ಸರಿಗೆ ಹಾಕಿರಲಿಲ್ಲ. ಸೊ ಈ ಸತಿ ಅವರು ಅಫಿಡೇವಿಟ್ ಹಾಕಿದ್ದಾರೆ. ಈ ಅಫಿಡೇವಿಟಲ್ಲೂ ಪೇಜ್ ನಂಬರ್ 1 ಲಾಸ್ಟ್ ಲೈನಲ್ಲಿ ಡ್ಯೂ ಕೋರ್ಸ್ ಅಂತ ಇದೆ. ಡ್ಯೂ ಕೋರ್ಸ್ ಅಂತಂದರೆ ಸದ್ಯದಲ್ಲೇ ಚಾಮುಂಡಿ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡ್ತೀವಿ ಅಂತ. ಸೊ ಡ್ಯೂ ಕೋರ್ಸ್ ಅಂದರೆ ವೆನ್ ಟೈಮ್ ಕಮ್ಸ್ ಅಂತ. ಯಾವಾಗ ಅನ್ನೋದೀಗ ಒಂದು ಟೈಮ್ ಲಿಮಿಟ್ ಅಂತ ಐತೆ. 30 ದಿನನೋ 60 ದಿನನೋ 1 ವರ್ಷನೋ ಇಲ್ಲ 10 ವರ್ಷನೋ ಇಲ್ಲ ಸಾಯಕ್ಕಿಂತ ಮೊದಲು ಅವ್ನು ಹೇಳ್ಬೇಕಲ್ಲ. ರಣವೀರ್ ಸಿಂಗ್ ಹೇಳ್ಬೇಕು ತಾನೆ, ಅದನ್ನ ಹೇಳಿಲ್ಲ ಅವನು. ಸೊ ಅದರಿಂದಾಗಿ ಅದರ ಸೊಪ್ಪೆ ಮೇಲೆ ಹೇಳೋದು ನಾವು ಈ ಥರ ಏನೋ ಸರಿ ಇಲ್ಲ. ಯಾಕೆಂದರೆ ಎಲ್ಲ ಪದಗಳಿಗೂ ನಾವು ಬಾಯಿಂದ ಬರೋ ಎಲ್ಲ ಪದಗಳಿಗೂ ಒಂದು ವೆಯ್ಟ್ ಅಂತ ಇದೆ. ಸೊ ಮತ್ತು ನಮ್ಮ ಪದಗಳಿಂದನೇ ನಾವು ಎಲ್ಲನೂ ಏನು ತುಂಬ ಯೋಚನೆ ಮಾಡಿ ಮಾತಾಡಬೇಕು. ಅದೆಲ್ಲ ಆರ್ಗ್ಯುಮೆಂಟ್ ಮಾಡೋದು ಅದೇನಿದೆ. ಮತ್ತು ಹಾರ್ಶ್ ಕಾಷನ್, ಎಚ್ಚರಿಕೆ ಇರಬೇಕು. ಬೇರೆ ಸೆಲೆಬ್ರಿಟಿಗಳು ಇನ್ನು ಮುಂದೆ ಇದನ್ನು ಲೈಟಾಗಿ ತಗೋಬಾರ್ದು, ಒಂದು ಎಚ್ಚರಿಕೆ ಇರಬೇಕು ಅಂತ ಏನು ಹೇಳಿದೆ. ಒಂದು ಎಚ್ಚರಿಕೆ ಆಗಿದೆ. ನೆಕ್ಸ್ಟ್ ಟೈಮು ಸೆಲೆಬ್ರಿಟೀಸ್ ಎಲ್ಲರೂ ಸ್ಟೇಜಲ್ಲಿ ಏನು ಮಾತಾಡಬೇಕು, ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದಲ್ಲ, ಏನು ಮಾತಾಡಬೇಕು ಅಂತ ಅವರು ಒಂದು ಎಚ್ಚರಿಕೆಯಿಂದ ಮಾತಾಡ್ತಾರೆ ಅಷ್ಟೇ. ಈ ಹಿಂದೆ ಗೋವಾ ಸರ್ಕಾರ 56ನೇ IFFI ಉತ್ಸವ ಆಚರಿಸುವಂಥ ಸಂದರ್ಭದಲ್ಲಿ ಕಾಂತಾರ ಅಧ್ಯಾಯ 1ರ ಒಂದು ಸೀನ್ಗೆ ಸಂಬಂಧಪಟ್ಟಂತೆ ರಣವೀರ್ ಸಿಂಗ್ ಅವರು ಅಣಕಿಸಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲು ಕೂಡ ಏರಲಾಯಿತು. ಈಗ ಅವರು ನೋಡಿ ಇದೆ ಬೇಷರತ್ ಕ್ಷಮೆಯನ್ನು ಕೇಳಿದ್ದಾರೆ ಮತ್ತು ಸ್ತ್ರೀ ದೈವ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಕ್ಷಮಾಪಣೆಯನ್ನು ಕೂಡ ನಾನು ಕೇಳ್ತೇನೆ ಅಂತ ಹೇಳಿದರು. ಆ ಕ್ಷಮಾಪಣೆ ಯಾವಾಗ ಕೇಳ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕೋರ್ಟ್ ನಿರ್ದೇಶನ ಕೊಡಬೇಕು ಅಂತ ಈಗ ವಕೀಲರು ಹೇಳ್ತಾ ಇದ್ದಾರೆ, ದೂರುದಾರರು.